ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ 40 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್ಗಾಗಿ ಈ ವಿಡಿಯೋ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಎಲ್ಲನೂ ಕರೆಕ್ಟಾಗಿ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಆಗಲ್ಲ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಈಗ ನೋಡೋಣ ಸ್ಟಿಚಿಂಗು. ಈಗ ನೋಡಿ, ಇದು ಲೈನಿಂಗನ್ನು ಅಟ್ಯಾಚ್ ಮಾಡಿ ಈ ರೀತಿ ಸುತ್ತಲೂ ಒಂದು ಸಲ ಸ್ಟಿಚ್ಚನ್ನು ಹಾಕ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನೋಡಿ, ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡಿಕೊಂಡು ಪೂರ್ತಿಯಾಗಿ ನಾವು ಒಂದು ರೌಂಡು ಸ್ಟಿಚ್ ಹಾಕ್ಕೋಬೇಕು. ಎರಡು ಕೂಡಿಸ್ಕೊಂಡು, ಅಂದರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಕೂಡಿಸ್ಕೊಳ್ಳೋದ್ರಿಂದ. ನೋಡಿ, ನಿಮಗೇನಾದರೂ ಕಟಿಂಗ್ ವಿಡಿಯೋ ಬೇಕಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಕಟಿಂಗ್ ವಿಡಿಯೋ ಕೂಡ ನಾನು ಹಾಕ್ತೀನಿ. ನೋಡಿ, ಈ ರೀತಿ ಎಲ್ಲನೂ ಕೂಡಿಸ್ಕೊಂಡು ನಾವು ಒಂದು ಸಲ ರೌಂಡಾಗಿ ಸ್ಟಿಚ್ ಹಾಕ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಥರ ಕಟಿಂಗ್ ಮಾಡ್ತಾರೆ. ನಾನು ಈ ಥರ ಕಟಿಂಗ್ ಮಾಡ್ಕೋತೀನಿ. ಅಂದರೆ ಎಕ್ಸ್ಟ್ರಾ ಬಟ್ಟೆ ಏನೂ ಬರಲ್ಲ ಇದರಲ್ಲಿ. ಆಮೇಲೆ ಇನ್ನೊಂದು ಸಲ ಕಟಿಂಗ್ ಮಾಡೋ ಅವಶ್ಯಕತೆಯೂ ಇರಲ್ಲ. ನಾನು ಎರಡು ಬಟ್ಟೆನ ಕೂಡಿಸ್ಕೊಂಡು ಒಂದೇ ಸಲ ಕಟಿಂಗ್ ಮಾಡ್ತೀನಿ. ಕರೆಕ್ಟಾಗಿ ಅಳತೆ ತೊಗೊಂಡೆ ಕಟಿಂಗ್ ಮಾಡಿಬಿಡ್ತೀನಿ. ಅಂದರೆ ಸುಲಭ ಆಗುತ್ತೆ, ಸ್ಟಿಚ್ ಮಾಡೋದಕ್ಕೂ ಸುಲಭ ಆಗುತ್ತೆ. ಆಮೇಲೆ ಜಾಸ್ತಿ ಕೆಲಸನೂ ಇರಲ್ಲ. ಈ ರೀತಿ ಕಟಿಂಗ್ ಮಾಡೋದ್ರಿಂದ ಕೆಲಸ ಕಡಿಮೆ ಆಗುತ್ತೆ ಮತ್ತು ಕಟಿಂಗ್ನೂ ಬೇಗ ಆಗುತ್ತೆ. ನಾನು ಈ ರೀತಿ ಕಟಿಂಗ್ ಮಾಡ್ಕೋತೀನಿ. ನಿಮಗೆ ಬೇಡಪ್ಪ ಇನ್ನೊಂದು ಥರ ಬೇಕು ಅಂದರೆ ಆ ಥರನೂ ನಾನು ಕಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಬೇಕಾದರೆ ಇದೇ ಥರ ಕಟಿಂಗ್ ಮಾಡಿ ಅಂದರೆ ಇದೇ ಥರನೇ ಕಟಿಂಗ್ ಮಾಡಿ ತೋರಿಸ್ತೀನಿ. ನಿಮ್ಮದು ಯಾವ ಥರ ಬೇಕೋ ಕಮೆಂಟ್ ಮಾಡಿ, ನಾ ಅದೇ ಥರ ನಿಮಗೆ ಕಟಿಂಗ್ ವಿಡಿಯೋನ ಹಾಕ್ತೀನಿ. ಈಗ ನೋಡಿ, ಸ್ಟಿಚಿಂಗು ಈ ಥರ ಎಲ್ಲನೂ ಕೂಡಿಸ್ಕೋಬೇಕು ಮೊದಲಿಗೆ. ಈಗ ನೋಡಿ, ಸುತ್ತಲೂ ಒಂದು ರೌಂಡ್ ಎಲ್ಲ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸೈಡು ಸ್ಟಿಚ್ ಹಾಕ್ಕೋಬೇಕು. ಈಗ ಬೇರೆ ಬೇರೆ ವಿಧಾನಗಳನ್ನು ಮಾಡ್ತಾ ಇದ್ದಾರೆ. ಈಗ ಗಮ್ ಹಚ್ಕೊಂಡು ಸಹಿತ ಸ್ಟಿಚ್ ಮಾಡ್ತಾ ಇದ್ದಾರೆ. ಒಂದೇ ಸಲ ರೌಂಡಾಗಿ ಗಮ್ ಹಚ್ಕೊಂಡು ಬೇರೆ ಬೇರೆ ಥರ ಬರ್ತಾ ಇರುತ್ತೆ. ಆದರೆ ಸ್ಟಿಚಿಂಗೇ ಒಳ್ಳೆಯದು ಅಂತ ಅನಿಸುತ್ತೆ ನನಗಂತೂ. ನಿಮಗೆ ಯಾವ್ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಮಾಡ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಹಿಡ್ಕೊಂಡು ಕರೆಕ್ಟಾಗಿ ಎರಡೂ ಬಟ್ಟೆನ ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಕಲಿತ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ನೋಡಿ, ಎಲ್ಲ ರೌಂಡಾಗಿ ಈಗ ಸ್ಟಿಚ್ ಆಯಿತು. ಈಗ ನಾವು ಮಾರ್ಕ್ ಹಾಕ್ಕೋಬೇಕು. ಫ್ರಂಟ್ ಪಾರ್ಟ್ ಟಕ್ಸ್ ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಆಮೇಲೆ 2.5 ಇಂಚು ಟಕ್ಸು. ಆಮೇಲೆ ಉದ್ದಕ್ಕೆ 2.25 ತೊಗೋಬೇಕು. ಈ ಟಕ್ಸ್ ಬಗ್ಗೆನೇ ನಿಮಗೆ ಇನ್ನೊಂದು ಸಲ ನಾನು ಬೇರೆ ವಿಡಿಯೋ ಹಾಕ್ತೀನಿ ನೀವು ಬೇಕಂದರೆ. ಈಗ ಸ್ವಲ್ಪ ನಾನು ವಿಡಿಯೋನ ಸ್ಪೀಡ್ ಇಟ್ಕೊಂಡಿದ್ದೀನಿ, ಅಂದರೆ ನಿಮಗೆ ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ. ನಿಮಗೆ ಟಕ್ಸ್ ಬಗ್ಗೆನೇ ಹೇಳಬೇಕು ಅಂದರೆ ನಾನು ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಕಮೆಂಟ್ ಮಾಡಿದರೆ. ಈಗ ನೋಡಿ,
ಭುಜನ ಮೊದಲಿಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ಭುಜ ಸ್ಟಿಚ್ ಮಾಡ್ಕೋಬೇಕು. ನಾನು ಈ ರೀತಿ ಸ್ಟಿಚ್ ಮಾಡುತ್ತೇನೆ, ಬೇರೆ ಕೆಲವರು ಈ ರೀತಿ ಮಾಡೋದಿಲ್ಲ. ಫ್ರಂಟ್ ಪಾರ್ಟು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋತಾರೆ, ಆಮೇಲೆ ಬ್ಯಾಕ್ ಪಾರ್ಟು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋತಾರೆ. ನಾನು ಒಂದರಲ್ಲಿ ಅಟ್ಯಾಚ್ ಆಗಿ ಎರಡನ್ನು ಸ್ಟಿಚ್ ಮಾಡ್ಕೋತೀನಿ. ಈಗ ನೋಡಿ, ಫ್ರಂಟ್ ಪಾರ್ಟ್ ಟಕ್ಸು ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಟಕ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ಕೊಳ್ಳಿ. ಒಂದೊಂದಾಗಿ ಸಪ್ರೇಟ್ ಪಾರ್ಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಒಂದೇ ಸಲ ಫುಲ್ ಬ್ಲೌಸ್ ಸ್ಟಿಚ್ ಮಾಡೋದಂದರೆ ಎಲ್ಲನೂ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ಸ್ಪೀಡ್ ಇಟ್ಟಿರ್ತೀವಿ ನಾವು. ಈಗ ನಾವು ಸ್ಲೋ ಇಟ್ಕೊಂಡ್ರೆ ಏನಾಗುತ್ತೆ, ತುಂಬ ಟೈಮ್ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಆಗ ಯಾರೂ ನೋಡೋದಿಲ್ಲ, ಅಷ್ಟೊಂದು ಟೈಮು ಯಾರೂ ವಿಡಿಯೋ ನೋಡೋದೇ ಇಲ್ಲ. ಹೀಗಾಗಿ ನಾವು ಸ್ಪೀಡ್ ಇಟ್ಕೋಬೇಕಾಗತ್ತೆ. ಅದಕ್ಕೆ ನಾನು ಸ್ಪೀಡ್ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸಪ್ರೇಟ್ ಪಾರ್ಟ್ ಬಗ್ಗೆ ತಿಳಿಸ್ತೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಈಗ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಟಕ್ಸ್ ಸ್ಟಿಚ್ ಮಾಡಿಕೊಂಡು ಆಯಿತು. ನಿಮಗೆ ಈ ರೀತಿ ವಿಡಿಯೋ ನೋಡೋದ್ರಿಂದ ನಿಮಗೆ ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಹೀಗಾಗಿ ನೀವು ಜಾಸ್ತಿ ಈ ಥರ ಸ್ಟಿಚ್ ಮಾಡೋ ವಿಡಿಯೋಗಳನ್ನು ನೋಡ್ತಾ ಇರಬೇಕು. ನೋಡ್ತಾ ಇದ್ದರೆ ನಾವು ಹೇಗೆ ಸ್ಟಿಚ್ ಮಾಡೋದು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ಸ್ಟಿಚ್ಚಿಂಗ್ ವಿಡಿಯೋನ ನೀವು ಬಿಗಿನರ್ಸ್ ಆದವರು ನೋಡಲೇಬೇಕಾಗತ್ತೆ. ಆಮೇಲೆ ನಿಮಗೆ ಯಾವ್ಯಾವ ಪಾರ್ಟ್ಸ್ ಬಗ್ಗೆ ನಿಮಗೆ ಎಷ್ಟು ಅಳತೆ ತೊಗೋಬೇಕು ಅದನ್ನೆಲ್ಲ ಬೇಕಂದರೆ ನೀವು ಸಪ್ರೇಟ್ ಪಾರ್ಟ್ ಬಗ್ಗೆ ವಿಡಿಯೋಗಳನ್ನು ನೋಡಬೇಕಾಗತ್ತೆ. ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಒಂದರಲ್ಲಿಯೇ ನಿಮಗೆ ಎಲ್ಲನೂ ಹೇಳಬೇಕಂದ್ರೆ ಅದು ಸರಿಯಾಗಲ್ಲ, ನಿಮ್ಗೆ ಅರ್ಥನೂ ಆಗಲ್ಲ. ಈಗ ನೀವು ಬರೀ ಸ್ಟಿಚ್ಚಿಂಗ್ ಬಗ್ಗೆ ನೀವು ನೋಡಿಕೊಂಡ್ರೆ ಸಾಕು. ಈ ಥರ ವಿಡಿಯೋಗಳನ್ನು ನೋಡಿಕೊಂಡ್ರೆ ನಿಮಗೆ ಸ್ಟಿಚ್ಚಿಂಗ್ ಮಾಡೋದು ಐಡಿಯಾ ಬರುತ್ತೆ. ಹೀಗಾಗಿ ನಾವು ಒಂದೇ ಸಲ ಹಾಕಿದ್ದೀನಿ ವಿಡಿಯೋ. ನೀವು ಸ್ಟಿಚ್ಚಿಂಗ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಫಸ್ಟು. ಆಮೇಲೆ ಯಾವುದು ಎಷ್ಟು ಇಟ್ಕೋಬೇಕು ಎಲ್ಲನೂ ಆಮೇಲೆ ಸಪ್ರೇಟ್ ಪಾರ್ಟ್ಸ್ಗಳನ್ನು ನೋಡಿ, ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ನೋಡಿ, ಈ ರೀತಿ ಕ್ರಾಸ್ ಬೆಲ್ಟನ್ನು ಈ ರೀತಿ ನಾವು ಸ್ಟಿಚ್ ಮಾಡಬೇಕು. ಯಾವ್ಯಾವ ಪಾರ್ಟ್ಸು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಮೊದಲು ನಾವು ತಿಳ್ಕೋಬೇಕು. ಅಂದಾಗಲೇ ನಾವು ಬ್ಲೌಸು ಈಸಿಯಾಗಿ ಸ್ಟಿಚ್ ಮಾಡಬಹುದು. ಈಗ ನಾವು ಸ್ಲೋ ಇಟ್ಕೊಂಡ್ರೆ ಏನಾಗುತ್ತೆ, ಒಂದು ಗಂಟೆನೇ ಆಗುತ್ತೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಒಂದು ಬ್ಲೌಸ್ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ 1 ಗಂಟೆ ಬೇಕೇ ಬೇಕು. 1 ಗಂಟೆ ಇಲ್ಲದೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಟೈಮು ವಿಡಿಯೋ ಯಾರೂ ನೋಡೋದಿಲ್ಲ. ಹೀಗಾಗಿ ನಾನು ಸ್ಲೋ ಇಟ್ಟಿಲ್ಲ, ಸ್ಪೀಡಾಗಿ ಇಟ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಆ ಥರ ಪಾರ್ಟ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಕಮೆಂಟ್ ಮಾಡಿ, ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಈ ರೀತಿ ಕ್ರಾಸ್ ಬೆಲ್ಟು ಸ್ಟಿಚ್ ಆಯಿತು. ನೋಡಿ, ಈಗ ಹುಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ವಿಡಿಯೋಗಳನ್ನು ನೋಡೋದ್ರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ರೀತಿ ಯಾವಾಗಲೂ ವಿಡಿಯೋಗಳನ್ನು ನೋಡ್ತಾ ಇರಬೇಕು ಬಿಗಿನರ್ಸು, ಅಂದರೆ ನಿಮಗೆ ಪರ್ಫೆಕ್ಟಾಗಿ ಸ್ಟಿಚ್ಚಿಂಗ್ ನಾವು ಯಾವ ಥರ ಮಾಡಬೇಕು ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ನಾವು ಸ್ಟಿಚ್ ಮಾಡೋದಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ. ನೋಡಿ, ನೀವು ಮನಸ್ಸು ಕೊಟ್ಟು ನೋಡಿದರೆ ತುಂಬ ಈಸಿಯಾಗಿ ನೀವು ಸ್ಟಿಚ್ಚನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟನ್ನು. ನೋಡ್ತಾನೆ ನಾವು ಬ್ಲೌಸನ್ನು ಸ್ಟಿಚ್ ಮಾಡೋದು ಕಲಿಬಹುದು. ನೀವು ಅಳತೆ ಬಗ್ಗೆನೇ ಬೇಕಂದರೆ ನೀವು
ಅದ್ರ ಬಗ್ಗೆನೇ ವಿಡಿಯೋ ನೋಡಬೇಕಾಗತ್ತೆ. ಅಳತೆ ಬಗ್ಗೆನೇ ಎಲ್ಲನೂ ನೀವು ಒಂದರಲ್ಲೇ ತಿಳ್ಕೊಬೇಕಂದ್ರೂ ಆಗೋದಿಲ್ಲ. ನೋಡಿ, ಈಗ ಕಾಜು ಪಟ್ಟಿ ಮಾಡ್ತಾಯಿದ್ದೀನಿ, ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ 2 ಬಟ್ಟೆಗಳನ್ನು ತಗೋಬೇಕು. ಒಂದು ಲೈನಿಂಗ್ ಬಟ್ಟೆ, ಒಂದು ಮೇನ್ ಬಟ್ಟೆ, ಎರಡನ್ನು ತಗೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, 3 ಇಂಚ್ ಬಟ್ಟೆ ತಗೋಬೇಕದು. ಕಾಜು ಪಟ್ಟಿಗೆ 3 ಇಂಚ್ ಅಗಲ ತಗೋಬೇಕು ಬಟ್ಟೆ. ಈಗ ನೋಡಿ, ನೆಕ್ ಪೈಪಿಂಗು ಯಾವ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ಇದನ್ನು ಕ್ರಾಸಾಗಿ ಕಟ್ ಮಾಡಬೇಕು. ನೆಕ್ ಪೈಪಿಂಗ್ ಯಾವಾಗಲೂ ಪಟ್ಟಿನ ಕ್ರಾಸಾಗಿ 1.5 ಇಂಚ್ ಅಗಲ ಕಟ್ ಮಾಡ್ಕೋಬೇಕು. ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸಲ ಸ್ಟಿಚ್ ಹಾಕ್ಕೋಬೇಕು. ಎಲ್ಲನೂ ತುಂಬ ಈಸಿಯಾಗಿ ನೀವು ಪೈಪಿಂಗನ್ನು ಕಲಿಬಹುದು. ಈ ಥರ ವಿಡಿಯೋಗಳನ್ನು ನೀವು ನೋಡ್ತಾ ಇರಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನೋಡಿಕೊಂಡೇ ನೀವು ಆರಾಮಾಗಿ ಕಲಿಬಹುದು. ಕ್ಲಾಸಿಗದು ಏನು ಹೋಗಬೇಕಂತ ಇಲ್ಲ. ಈ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡೇ ನೀವು ಆರಾಮಾಗಿ ಸ್ಟಿಚಿಂಗನ್ನು ಕಲಿಬಹುದು. ಈಗ ನೋಡಿ, ಈ ಥರ ಇಟ್ಕೊಂಡು ಒಂದೇ ಲೆವೆಲಾಗಿ ಪೈಪಿಂಗ್ ಪಟ್ಟಿನ ಹಚ್ಕೋಬೇಕು. ಮೊದಲು ಒಂದೇ ಲೆವೆಲ್ ಬರಬೇಕು. ಈಗ ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ, ಆ ಥರ ಬರಬಾರ್ದು. ಇದು ಪೈಪಿಂಗು ನೀಟಾಗಿ ಬರೋದಿಲ್ಲ. ಕರೆಕ್ಟ್ ಒಂದೇ ನೀಟಾಗಿ ಒಂದೇ ಅಳತೆಯಲ್ಲಿ ಬರಬೇಕು. ನೋಡಿ, ಈ ಥರ ಲಾಸ್ಟಿಗೆ ಸ್ವಲ್ಪ ಮಡಚ್ಕೊಂಡು ಈಗ ಎಕ್ಸ್ಟ್ರಾ ಏನು ಬಟ್ಟೆ ಬರುತ್ತೆ ಅದನ್ನೆಲ್ಲ ನಾವು ಕಟಿಂಗ್ ಮಾಡಿ ತೆಗಿಬೇಕು. ಎಕ್ಸ್ಟ್ರಾ ಬಟ್ಟೆ ಇರಬಾರ್ದು. ಎಕ್ಸ್ಟ್ರಾ ಬಟ್ಟೆ ಇಟ್ಟರೆ ಪೈಪಿಂಗ್ ಆದಮೇಲೆ ಇದು ಬಟ್ಟೆ ಹೊರಗಡೆ ಕಾಣುತ್ತೆ. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಬಟ್ಟೆನ ಪೂರ್ತಿಯಾಗಿ ತೆಗಿಬೇಕಾಗತ್ತೆ. ಈಗ ನೋಡಿ, ಸಣ್ಣದಾಗಿ ನಾವು ಮಡಚಿಕೊಂಡು ಒಂದೇ ಅಳತೆ ಬರಬೇಕು. ಆ ಪೈಪಿಂಗ್ ಸಂದಿ ಏನಿರುತ್ತಲ್ವ ಅದರ ಒಳಗಡೆನೇ ಸ್ಟಿಚ್ಚು ಬರಬೇಕು. ಹೊರಗಡೆಯಲ್ಲೂ ಬರಬಾರ್ದು ಸ್ಟಿಚ್ಚು. ಒಂದೇ ಲೆವೆಲಾಗಿ ನಾವು ಕೊಡ್ತಾ ಹೋಗಬೇಕು ಪೈಪಿಂಗನ್ನು. ಸ್ಟಿಚ್ಚು ನೀಟಾಗಿ ಬರಬೇಕು. ಒಂದು ಸಲ ಆ ಕಡೆ, ಒಂದು ಸಲ ಈ ಕಡೆ ಬರಬಾರ್ದು. ಅದು ತುಂಬ ಮುಖ್ಯ. ಪೈಪಿಂಗಲ್ಲಿ ನೀಟಾಗಿ ಬರೋದು ತುಂಬ ಮುಖ್ಯ. ಈ ಬ್ಲೌಸಲ್ಲಿ ಪೈಪಿಂಗು ತುಂಬ ಮುಖ್ಯ. ಪೈಪಿಂಗ್ ಒಂದು ಚೆನ್ನಾಗಾದರೆ ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ ಬ್ಲೌಸಲ್ಲಿ. ಇಲ್ಲಾಂದರೆ ಬ್ಲೌಸು ಚೆನ್ನಾಗಿ ಕಾಣಲ್ಲ. ಒಂದೇ ಲೆವೆಲಾಗಿ ಬರಬೇಕು. ನೋಡಿ, ಇದು ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಕಾಣುತ್ತೆ. ಇದು ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ವ ಅದು ಪೈಪಿಂಗ್ ಒಳಗಡೆ ಹೋಗಬೇಕು. ಎಲ್ಲ ಹೊರಗಡೆ ಸ್ವಲ್ಪನೂ ಕಾಣಬಾರ್ದು ಹಿಂದುಗಡೆ. ಆ ರೀತಿ ನಾವು ಬಟ್ಟೆನ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡಬೇಕು. ನೋಡಿ, ಎಷ್ಟು ನೀಟಾಗಿ ಬಂತು. ಥ್ರೆಡ್ ಪೈಪಿಂಗ್ ಥರನೇ ಬಂತು. ಈ ರೀತಿ ನೀವು ಚೆನ್ನಾಗಿ ನೋಡಿಕೊಂಡು ಕಲಿತ್ರೆ ನೀವು ಆರಾಮಾಗಿ ಟೈಲರಿಂಗನ್ನು ಕಲಿಬೋದು. ಇದು ಉಲ್ಟಾ ಯಾವುದು ಅಂತ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು, ಗೊತ್ತಾಗಬೇಕು ಅಂತ ಹೇಳಿ. ಈಗ ನೋಡಿ, ಲೈನಿಂಗ್ ಬಟ್ಟೆನ ಕರೆಕ್ಟ್ ಅಳತೆಯಲ್ಲಿ ನಾನು ಸ್ಲೀವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಇದೆ. ಇದು ಲೈನಿಂಗ್ ಅಳತೆಯಲ್ಲಿ ನಾನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಲೈನಿಂಗ್ ಅಳತೆಯಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬಂದಿರೋದನ್ನು
ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ ಉಲ್ಟಾ ಮಾಡಿಕೊಂಡು ನಾನು ಈಗ ತುದಿಗೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ, ಸ್ಟಿಪ್ಪಾಗಿ ಕೂಡಲಿ ಅಂತ ಹೇಳಿ. ನೋಡಿ ಈಗ ಉಲ್ಟಾ ಮಾಡಿಕೊಂಡು ಲೈನಿಂಗ್ ಅಳತೆಯಲ್ಲಿ ನಾವು ಎಲ್ಲನೂ ಸ್ಟಿಚ್ ಮಾಡ್ಕೋಬೇಕು. ಸುತ್ತಲೂ ಒಂದು ರೌಂಡು ಸ್ಟಿಚ್ ಹಾಕ್ಕೋಬೇಕು. ಈಗ ನೋಡಿ ಎಕ್ಸ್ಟ್ರಾ ಬಂದಿರೋದನ್ನು ಎಲ್ಲನೂ ನಾವು ಕಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈಗ ನೋಡಿ ಸ್ಲೀವು ರೆಡಿ ಆಯಿತು. ಈಗ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಅಳತೆ ಬಂದಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎರಡನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾವು ಒಂದು ಸೆಂಟರಿಗೆ ಒಂದು ಕಚ್ಚು ಹಾಕಿರ್ತೀವಿ, ಆ ಕಚ್ಚು ಸೆಂಟರಿಗೆ ಭುಜದ ಮೇಲೆ ಬರಬೇಕದು ಕರೆಕ್ಟಾಗಿ. ನೋಡಿ ಕರೆಕ್ಟಾಗಿ ಬಂತು. ನೋಡಿ ಎಷ್ಟು ಕರೆಕ್ಟಾಗಿ ಬಂತು ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಎರಡನ್ನು ಕೂಡಿಸ್ಕೊಂಡು ಈಗ ನೋಡಿ ಬ್ಯಾಕ್ ಪಾರ್ಟಿಗೆ ನಾನು ಪಟ್ಟಿ ಕೊಡ್ತಾ ಇದ್ದೀನಿ. ಒಂದೂವರೆ ಇಂಚಿಗೆ ಒಂದು ಪಟ್ಟಿ ತಗೊಂಡು ಅದನ್ನು ಫೋಲ್ಡ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಮೇಲಿಂದ ಒಂದು ಸ್ಟಿಪ್ಪಾಗಿ ಕೂಡಲಿ ಅಂತ ಹೇಳಿ ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ ಬ್ಯಾಕ್ ಪಾರ್ಟಿದು. ಕೆಲವರು ಲೈನಿಂಗ್ ಬ್ಲೌಸಿಗೆ ಕೆಲವರು ಬ್ಯಾಕ್ ಪಾರ್ಟಿಗೆ ಪಟ್ಟಿ ಹಾಕೋದಿಲ್ಲ. ಪಟ್ಟಿ ಹಾಕಿದರೆ ಒಳ್ಳೆಯದು, ಪಟ್ಟಿ ಹಾಕಲಿಲ್ಲ ಅಂದರೆ ಅಷ್ಟು ನೀಟಾಗಿ ಕಾಣೋದಿಲ್ಲ. ನೋಡಿ ಈಗ ಸೈಡಿಗೆ ಫಿಟ್ಟಿಂಗ್ ಮಾಡೋದು ಈ ರೀತಿ ನಾವು ಫಸ್ಟಿಗೆ ಎರಡೂ ಕಡೆನ ಜಾಯಿಂಟ್ ಮಾಡ್ಕೋಬೇಕು. ಆಮೇಲೆ ಬ್ಲೌಸ್ ಅಳತೆ ಬ್ಲೌಸ್ ತಗೊಂಡು ಎಷ್ಟು ಎಕ್ಸ್ಟ್ರಾ ಬಂದಿದೆ ಅಂತ ನೋಡಿಕೊಂಡು ನಾವು ಅದನ್ನು ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಈಗ ಇಷ್ಟು ಎಕ್ಸ್ಟ್ರಾ ಬಂದಿದೆ ಅದನ್ನು ಅಳತೆ ತಗೊಂಡು ಎರಡೂ ಕಡೆ ನಾವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೋಬೇಕು. ಈಗ 1.5 ಇಂಚು ಎಕ್ಸ್ಟ್ರಾ ಬಂದಿದೆ, ಅದನ್ನು ನಾನು 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಈಗ ನೋಡ್ರಿ ಅವ್ರ ಬಗಲು 9 ಇದೆ, 9 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾನು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ತೋಳು 6 ಇಂಚಿದೆ, 6 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡ್ರೆ ಸಾಕು, ಅಳತೆ ತಗೊಂಡು ಕರೆಕ್ಟಾಗಿ ಬಂದುಬಿಡುತ್ತೆ. ಅಳತೆ ಕರೆಕ್ಟಾಗಿ ಇರಬೇಕು ಯಾವಾಗಲೂ. ಅಳತೆ ಸ್ವಲ್ಪನೂ ಹೆಚ್ಚು ಕಮ್ಮಿ ಆದರೆ, ನಾವು ತಗೊಳ್ಳುವಾಗ ಹೆಚ್ಚು ಕಮ್ಮಿ ಆದರೆ ಫಿಟ್ಟಿಂಗು ಸರಿ ಬರೋದಿಲ್ಲ. ಅಳತೆಯನ್ನು ಕರೆಕ್ಟಾಗಿ ನೋಡ್ಕೋಬೇಕು, ಅದೇ ಮೇನ್ ಇರೋದು. ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಅಳತೆ ನಾವು ನೋಡಿಕೊಂಡು ಮಾಡಿದರೆ ಫಿಟ್ಟಿಂಗು ಕೂಡ ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ಒಂದು 4 ಸ್ಟಿಚ್ ಆದರೂ ಹಾಕಬೇಕು ಸೈಡಿಗೆ. ಏನಾದರೂ ದಪ್ಪ ಆಗಲಿ ಏನಾದರೂ ಆದರೆ ಬಿಚ್ಕೊಂಡ್ರೆ ಅವರಿಗೆ ಬಿಚ್ಕೊಳ್ಳೋಕ್ಕೆ ಬರೋ ಹಾಗೆ ನಾವು ಒಂದು 4 ಸ್ಟಿಚ್ಚನ್ನು ಹಾಕ್ಕೋಬೇಕು. ಸೈಡಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಈ ರೀತಿ ನಾವು ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೋಬೇಕು. ಈಗ ಈ ಥರ ಕಟ್ ಮಾಡಬೇಕು ಅಂದರೆ ಎಳೆ ಬಿಚ್ಚಿ ಹೋಗೋದಿಲ್ಲ, ಅದರ ಸಲುವಾಗಿ ಈ ಥರ ಕಟಿಂಗ್ ಮಾಡಬೇಕು. ನನ್ನ ಕಡೆ ಓರ್ಲಕ್ ಮಷಿನ್ ಇಲ್ಲ, ಓರ್ಲಕ್ ಇದ್ದವರು ಓರ್ಲಕ್ ಮಾಡ್ಬೋದು. ನೋಡಿ ಈ ರೀತಿ ಕಟಿಂಗ್ ಮಾಡೋದ್ರಿಂದ ಎಳೆ ಬಿಚ್ಚೋದಿಲ್ಲ. ಈಗ ನೋಡಿ ನೀಟಾಗಿ ಬ್ಲೌಸು ಆಯಿತು, ರೆಡಿ ಆಯಿತು. ಆಮೇಲೆ ಐರನ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.